ವರ್ಷದ ತನಕ ಒಬ್ಬರು ಸಿಎಂ ಅಂತ ಮಾತಾಗಿತ್ತು ಅಂತ ಕೆಲವೊಮ್ಮೆ ಆರಂಭದಲ್ಲಿ ಅದನ್ನು ನೀವು ಡೆಲ್ಲಿಯಲ್ಲಿ ಕೇಳಬೇಕದು. ಈ ಕೋನ್ ರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ. 2.5 ವರ್ಷ 3 ವರ್ಷ 4 ವರ್ಷ ನಮಗೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಕೇಳಿಬರ್ತದೆ. ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು, ಅಥವಾ ಬೆಂಗಳೂರಾಗ ಕೇಳೋದಕ್ಕೆ ಏನಾರ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ದಲಿತ ಸಿಎಂ ಕೇಳಿದ್ರ ದಲಿತ ಸಿಎಂ ಅದು ಈ ಸದ್ಯ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಹೈಕಮಾಂಡ್ ತಮಗೇನಾದರೂ ಸಿಎಂ ಆಗಂತಂದ್ರೆ ತಮಗೇನಾದರೂ ಸಿಎಂ ಆಗಂತ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಬಹುದಿನ ಇದೆ ಸರ್ ಸಿಎಂ ಎಲ್ಲರ ಅಭಿಮಾನಿಗಳಿದ್ದಾರೆ, ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ. ಹೆಚ್ಚು ಕೇಳಿ ಬರ್ತಾರೆ ತಮ್ಮ ಮಾತು. ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ. ಅದರದೇ ಅಂತ ಮಾನದಂಡಿದೆ, ತನ್ನ ಅಳೆದು ತೂಗಿ ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ. ಅದ್ರದ್ದು ಪ್ರಶ್ನೆ ಉದ್ಭವಿಸ್ತದೆ ಇವಾಗ. ಕೊನೆಯ ವಾರದೊಳಗೆ ಏನೋ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಬದಲಾವಣೆ ಆಗುತ್ತೆ ಅಂತ ಅದಿಲ್ಲ. ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಕೂಡ ಹೇಳಿದ್ರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ರು. ಆಕಾಂಕ್ಷಿ ಭಾಳ ಜನ ಇದ್ದಾರೆ. ಆದರೆ ಯಾವಾಗ ಆಗುತ್ತೆ ಅನ್ನೋದು 2 ವರ್ಷದ ತನಕ ಒಬ್ಬರು ಸಿಎಂ ಅಂತ ಮಾತಾಗಿತ್ತು ಅಂತ ಕೆಲವೊಮ್ಮೆ ಆರಂಭದಲ್ಲಿ ಅದನ್ನು ನೀವು ಡೆಲ್ಲಿಯಲ್ಲಿ ಕೇಳಬೇಕದು. ಈ ಕೋನ್ ರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ. 2.5 ವರ್ಷ 3 ವರ್ಷ 4 ವರ್ಷ ನಮಗೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಕೇಳಿಬರ್ತದೆ. ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು, ಅಥವಾ ಬೆಂಗಳೂರಾಗ ಕೇಳೋದಕ್ಕೆ ಏನಾರ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ದಲಿತ ಸಿಎಂ ಕೇಳಿದ್ರ ದಲಿತ ಸಿಎಂ ಅದು ಈ ಸದ್ಯ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಹೈಕಮಾಂಡ್ ತಮಗೇನಾದರೂ ಸಿಎಂ ಆಗಂತಂದ್ರೆ ತಮಗೇನಾದರೂ ಸಿಎಂ ಆಗಂತ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಬಹುದಿನ ಇದೆ ಸರ್ ಸಿಎಂ ಎಲ್ಲರ ಅಭಿಮಾನಿಗಳಿದ್ದಾರೆ, ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ. ಹೆಚ್ಚು ಕೇಳಿ ಬರ್ತಾರೆ ತಮ್ಮ ಮಾತು. ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ. ಅದರದೇ ಅಂತ ಮಾನದಂಡಿದೆ, ತನ್ನ ಅಳೆದು ತೂಗಿ ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ. ಅದ್ರದ್ದು ಪ್ರಶ್ನೆ ಉದ್ಭವಿಸ್ತದೆ ಇವಾಗ. ಕೊನೆಯ ವಾರದೊಳಗೆ ಏನೋ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಬದಲಾವಣೆ ಆಗುತ್ತೆ ಅಂತ ಅದಿಲ್ಲ. ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಕೂಡ ಹೇಳಿದ್ರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ರು. ಆಕಾಂಕ್ಷಿ ಭಾಳ ಜನ ಇದ್ದಾರೆ. ಆದರೆ ಯಾವಾಗ ಆಗುತ್ತೆ ಅನ್ನೋದು